ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಸ್ತ್ರಪ್ರವಚನಾಸಕ್ತಾನ್ ಏಲಮೆಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ. ಹರಿಃ ಓಂ. ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ ನಿಚ್ಚರಳು ನಿತ್ಯ ನಿಚ್ಚರಳು ನಿತ್ಯ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ 19ನೇ ಗದ್ಯ ನಿಚ್ಚರಳು ನಿತ್ಯ. ಇಲ್ಲಿ ನಾವು ಚಿಂತಿಸಬೇಕಾಗಿರುವುದು ಇದು ಭಗವಂತನ ಲಕ್ಷಣ ಹೇಗೆ, ಇದು ಭಗವಂತನ ಗುಣ ಹೇಗೆ ಎಂಬುದು. ಇಲ್ಲಿ ಮೇಲೆ ನಮಗೆ ಕಾಣಿಸುತ್ತಿರುವುದು ಏನು? ಜೀವರು ನಿತ್ಯರು, ಭಗವಂತನು ನಿತ್ಯ ಅಂತಂದ್ರೆ ಏನು? ಅವನ ಲಕ್ಷಣ ಏನು ವಿಶೇಷವಾಗಿದೆ? ಜೀವರೆಲ್ಲರೂ ನಿತ್ಯರು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನಲ್ಲ ಅಂತ ಸಾಧಾರಣವಾಗಿ ಪ್ರಶ್ನೆ ಬರುತ್ತೆ. ಆದ್ದರಿಂದ ಶ್ರೀ ಪುರಂದರದಾಸರು ಭಗವಂತನನ್ನು ನಿಚ್ಚರಳು ನಿತ್ಯ ಎಂಬ ಲಕ್ಷಣದಿಂದ ತಿಳಿಯಬೇಕು ಅಂತ ಹೇಳಿದ್ದಾರೆ. ಇದರ ಚಿಂತನೆ ಏನು? ನಾವು ಏನ್ ಕಾಣ್ತಾ ಇದ್ದೀವಿ ಎಲ್ಲ ಅನಿತ್ಯವೇ ಆಗಿದೆ. ಯಾಕಂದ್ರೆ ನಿನ್ನೆ ನಾವು ಹಾಕೊಂಡ ಬಟ್ಟೆ ಇವತ್ತು ಹರಿದು ಹೋಯಿತು, ನಿನ್ನೆ ನಾವು ತಿಂದ ಆಹಾರ ಇವತ್ತು ವಿಕಾರವಾಯಿತು, ನಿನ್ನೆ ಹುಟ್ಟಿದ ಮನುಷ್ಯ ಇವತ್ತು ಸತ್ತು ಹೋದ್ರು. ಅಂದ್ರೆ ಎಲ್ಲ ಅನಿತ್ಯ ಪದಾರ್ಥವನ್ನೇ ನಾವು ನೋಡ್ತಾ ಇದ್ದೀವಿ. ಇಲ್ಲಿದ್ದ ಪದಾರ್ಥ ಗಾಳಿ ಬಂದು ಮುಂದೆ ಸರಿಯಿತು. ಇಡೀ ಜಗತ್ತಿನಲ್ಲಿ ಕ್ಷಣ ಕ್ಷಣದಲ್ಲೂ ಸಹ ವಿಕಾರವನ್ನು, ಸ್ಥಾನ ಪಲ್ಲಟವನ್ನು ನೋಡ್ತಾ ಇದ್ದೀವಿ. ಇದು ಒಂದು ರೀತಿಯ ಅನಿತ್ಯವೇ ಆಯಿತು. ಆದ್ರಿಂದ ಈ ದೇಶದ ಸಂಪರ್ಕ, ಈ ಕಾಲದಲ್ಲಿ ಇದ್ದಂಥ ಸಂಪರ್ಕ ಮರುಕ್ಷಣದಲ್ಲಿ ಇಲ್ಲ, ಮರುಕಾಲದಲ್ಲಿ ಇಲ್ಲ. ಆದ್ದರಿಂದ ಎಲ್ಲವೂ ಅನಿತ್ಯ. ಇದನ್ನೇ ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ಒಂದೇ ಶಬ್ದದಲ್ಲಿ ಹೇಳಿದ್ದಾರೆ, ಅಸಾರಂ ಚ ಅನಿತ್ಯಂ ಚ. ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಬ್ರಹ್ಮದೇವರಾಗಿರ್ತಕ್ಕಂಥ ಮಧ್ವಾಚಾರ್ಯರು ಹೇಳ್ತಾರೆ, ಅಸಾರವಾದುದು, ಅನಿತ್ಯವಾದುದು. ನೋಡಿ, ಇದು ದೊಡ್ಡ ಶಾಸ್ತ್ರ ರಹಸ್ಯ. ಇಷ್ಟು ಅಸಾರವಾದದ್ದನ್ನು ಯಾಕೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು? ಇಷ್ಟು ಅನಿತ್ಯವಾದದ್ದು ಬ್ರಹ್ಮದೇವರು ಯಾಕೆ ಸೃಷ್ಟಿ ಮಾಡಿದ್ರು? ಇದು ನಮಗೆ ಮೂಲಭೂತವಾಗಿ 2 ಕಣ್ಣುಗಳಂತೆ 2 ಕಿವಿಗಳಂತೆ ನಮಗೆ ಕಣ್ಣಿಂದ ಯಾವ ದೃಷ್ಟಿ ವಿರುದ್ಧ ದೃಷ್ಟಿ ಬೀರುತ್ತೆ, ಕಿವಿಗಳಿಂದ ನಮಗೆ ಆ ಸಂಶಯ ಎಂಬತಕ್ಕಂಥದ್ದು ಬಾಧಿಸುತ್ತೆ. ನಿಮಗೆ ಅನಿತ್ಯ ಅಂತ ತಿಳ್ಕೊಂಡಿದ್ರು ಸೃಷ್ಟಿ ಯಾಕೆ ಆಯಿತು? ಅಸಾರ ಅಂತ ತಿಳ್ಕೊಂಡಿದ್ದು ಸೃಷ್ಟಿ ಯಾಕೆ ಆಯಿತು? ಇದಕ್ಕೆ ಉತ್ತರ ನಾವು ಕಂಡುಕೊಳ್ಬೇಕು. ಯಾಕೆ ಹೀಗೆ ಮಾಡಿದ್ರು? ಹಿಂದೆ ನಾ ಹೇಳಿದಂತೆ ಹಿರಿಯರು, ಉತ್ತಮರು, ಭಗವಂತ ಮಾಡುವುದೆಲ್ಲವೂ ನಮ್ಮ ಹಿತಕ್ಕಾಗಿ. ಅದನ್ನು ನಾವು ಕೂಲಂಕಷವಾಗಿ ಚಿಂತನೆ ಮಾಡಿ ನಾವು ತಿಳಿದುಕೊಳ್ಳಬೇಕು.
ನಾವು ಕಾಣುತ್ತಿರುವುದು ಎಲ್ಲ ಅನಿತ್ಯ ಆಗಿದೆ. ಇಂದು ಇದ್ದದ್ದು ನಾಳೆ ಇಲ್ಲ. ಇದಕ್ಕೆ ಉದಾಹರಣೆ ಏನು? ನಾವೇ ಇಂದು ಇದ್ದೇವೆ, ನಾಳೆಗೆ ಇಲ್ಲ. ನಾಳೆ ಅಂದರೆ ನಾಳೆ 24 ಗಂಟೆಗೆ ಅಂತಲ್ಲ. 24 ಗಂಟೆ 24 ವರ್ಷ ಆಗ್ಬೋದು, 24 ತಿಂಗಳು ಆಗ್ಬೋದು, 24 ಗಂಟೆನೂ ಆಗ್ಬೋದು, 24 ನಿಮಿಷನೂ ಆಗ್ಬೋದು, 24 ಸೆಕೆಂಡು ಆಗ್ಬೋದು. ಯಾಕೆ? ಎಲ್ಲರೂ ಅವರ ಮರಣ ಎಂಬುದು ಅನಿಶ್ಚಿತ. ಆದರೆ ನಿಶ್ಚಿತ ಯಾವುದರಲ್ಲಿ? ಮರಣ ಸಂಭವಿಸುತ್ತೆ ಎಂಬತಕ್ಕಂಥ ನಿಶ್ಚಿತ, ಕಾಲ ಅನಿಶ್ಚಿತ. ನೋಡಿ, ಇಲ್ಲಿ ನಾವು ನಿತ್ಯವನ್ನು ನೋಡಿದಾಗಾಯಿತು, ಅನಿತ್ಯವನ್ನೂ ನೋಡಿದಂತೆ ಆಯಿತು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯವರೇ ನಮ್ಮೆದುರೇ ಅಳಿಸಿ ಹೋದರು. ನಮಗೆ ಎಲ್ಲರಿಗೂ ಸಹ ಅವ್ರ ತಂದೆ ತಾಯಿಲಿರ್ತಾರೆ. ಯಾಕೆ ಮಕ್ಕಳೆದುರು ತಂದೆ ತಾಯಿ ಸಾಯ್ತಾರೆ? ಯಾಕಂದ್ರೆ ನೀವು ತಿಳಿದುಕೊಳ್ಳಿಯಪ್ಪ, ಈ ಜಗತ್ತು ಅಸಾರವಾಗಿದೆ, ಈ ಜಗತ್ತು ಅನಿತ್ಯವಾಗಿದೆ. ನಾವು ಇಲ್ಲಿರ್ಲಿಕ್ಕೆ ಬಂದವರಲ್ಲ, ಹೋಗುವಕ್ಕೆ ಬಂದವರು. ಇದನ್ನು ನೀವು ತಿಳ್ಕೊಂಡು ಜೀವನ ಸಾಗಿಸಿ. ಇದು ಎಲ್ಲ ತಂದೆ ತಾಯಿಗಳು ಬೋಧಿಸದೆ ತಿಳಿಸುವ ಪಾಠ. ಇದು ಪಾಠ್ಯಕ್ರಮ. ಆದ್ರಿಂದ ಇಡೀ ಬ್ರಹ್ಮಾಂಡವೇ ಅನಿತ್ಯ ಮತ್ತು ಅಸಾರವಾದುದು. ಹಾಗಾದರೆ ಪ್ರಶ್ನೆ ಬರುತ್ತೆ, ಬ್ರಹ್ಮಾಂಡವೇ ಅನಿತ್ಯ ಅಂದಮೇಲೆ ನಿತ್ಯ ಯಾವುದು? ಬ್ರಹ್ಮಾಂಡವೇ ಅಸಾರವಾದರೆ ಸಾರ ಯಾವುದು? ಯಾಕೆ? ನಮಗೆ ಅನಿತ್ಯ ತಿಳಿಬೇಕು ಅಂದರೆ ಒಂದು ನಿತ್ಯತ್ವ ಇಲ್ಲದೆ ಅನಿತ್ಯ ಹೇಗೆ ತಿಳಿಯುತ್ತೆ? ಹಾಗೆ ಒಂದು ಸಾರ ಪದಾರ್ಥ ಇಲ್ಲದೆ ಇದು ಅಸಾರ ಅಂತ ಹೇಗೆ ತಿಳಿಯುತ್ತೆ? ಇದು ಅಭಾವ ರೀತಿ. ಇದು ಪ್ರಥಮ ಜ್ಞಾನ ಅಲ್ಲ, ದ್ವಿತೀಯ ಜ್ಞಾನ. ಅಂದ್ರೆ ಸೆಕೆಂಡ್ ಥಾಟ್ ಅಂತ, ಫಸ್ಟ್ ಇಂಪ್ರೆಷನ್ ಅಲ್ಲ. ಆದ್ರಿಂದ ಇದನ್ನ ತಿಳಿಯೋ ಬಗ್ಗೆ ಹೇಗೆ? ಭಾವರೂಪ ಅಭಾವರೂಪ ಅಂತ ಹೇಳಿ ಸಂಸ್ಕೃತದಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಭಾವರೂಪವನ್ನು ತಿಳಿಯಬೇಕು ಅಂದ್ರೆ ಭಾವರೂಪ ತಿಳಿದ ಮೇಲೆಯೇ ಅಭಾವರೂಪ ತಿಳಿಯಬೇಕು. ಇಲ್ಲದ್ರೆ ಅತ್ಯಂತ ಅಭಾವ ಆದರೆ ಒಂದು ನಾವು ನೋಡಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಉದಾಹರಣೆ ಶಶಿವಿಷಾಣ ಅಂತ ಹೇಳ್ತಾರೆ. ಆದ್ರಿಂದ ಆ ಶಾಸ್ತ್ರದ ವಿಷಯಗಳನ್ನು ನಾವು ಹೆಚ್ಚು ತೆಗೆದ್ರೆ ಅರ್ಥ ಆಗೋದಿಲ್ಲ. ಆದ್ರಿಂದ ನಮಗೆ ಕಂಡಿದ್ದು ಕಾಣದಿದ್ದು ಅಂತ ಹೇಳಿದಾಗ, ಕಾಣದಿದ್ದು ಯಾವಾಗ ಯಾರೋ ಒಬ್ರು ಕಂಡಿದ್ರೆ ಮಾತ್ರ ಕಾಣದಿದ್ದು ಅಂತ ಹೇಳಬೇಕು. ಇಲ್ಲದ್ರೆ ಕಾಣದಿದ್ದು ಹೇಗೆ ಬರುತ್ತೆ? ಹಾಗೆ ಸಾರವಾಗಿದ್ರೆ ಇದು ಅಸಾರ, ಅದನ್ನ ಕಂಪೇರ್ ಮಾಡಿ ಅದನ್ನು ಹೋಲಿಸಿ ಇದು ಅಸಾರ ಅಂತ ಹೇಳಬೇಕು. ಸಾರವಾದ ಇಲ್ಲದೆ ಹೋದ್ರೆ ಅಸಾರ ಅನ್ನೋ ಶಬ್ದ ಹೇಗೆ ಬರುತ್ತೆ? ಈ ರೀತಿಯ ಸಂಶಯ ಬರುತ್ತೆ. ಇದಕ್ಕೆ ಶ್ರೀ ಪುರಂದರದಾಸರು ಭಗವಂತನ ಗುಣ, ಭಗವಂತನ ನಾಮ, ಭಗವಂತನ ಕ್ರಿಯಾ, ಇದು ಮೂರು ಒಂದೇ. ಅದೇ ಗುಣ, ಅದರಿಂದ ಉತ್ತರ. ಯಾವುದು ಪ್ರಶ್ನೆ ಅದೇ ಉತ್ತರ, ಅದೇ ಉತ್ತರ, ಅದೇ ಗುಣರೂಪ, ಅದೇ ಮಂತ್ರರೂಪ. ನಿತ್ಯರೊಳು ನಿತ್ಯ. ಯಾವುದೇ ಅನಿತ್ಯ ಪದಾರ್ಥವಾದರೂ ಅದು ನಿತ್ಯ ಪದಾರ್ಥದ ನೆಲೆ ಹೊಂದಿರುತ್ತದೆ. ಇದನ್ನು ಹೇಗೆ ತಿಳಿಯೋದು? ನಮಗೆ ಉದಾಹರಣೆಗೆ ನೀರಿನ ಮೇಲೊಂದು ಗುಳ್ಳೆಗಳಿದೆಪ್ಪ, ಅದನ್ನ ಹೇಳ್ತಾರೆ. ಗುಳ್ಳೆಗಳು ಏನು? ಒಂದು ಕ್ಷಣದಲ್ಲಿ ಅದು ಗುಳ್ಳೆ ಬರುತ್ತೆ, ಒಡೆದು ಹೋಗುತ್ತೆ. ಆದ್ರಿಂದ ಅದು ಹೇಗೆ ಕ್ಷಣದಲ್ಲೇ ಗುಳ್ಳೆಗಳು ಹೋಗುತ್ತೋ ಹಾಗೆ ನಮ್ಮ ಇಡೀ ಜನ್ಮವೇ ಈ ಗುಳ್ಳೆಯಂತೆ ಬರುತ್ತೆ ಹೋಗತ್ತೆ. ಇಡೀ ವಿಶ್ವವೇ ಗುಳ್ಳೆಯಂತೆ ಬರುತ್ತೆ ಹೋಗತ್ತೆ. ಇದು ಉದಾಹರಣೆ ಕೊಟ್ಟಿದ್ದಾರೆ. ಈಗ ನಾವು ಚಿಂತನೆ ಮಾಡಿ, ನೀರ ಮೇಲಿನ ಗುಳ್ಳೆಗಳಿಗೆ ಆ ನೀರೇ ಆಶ್ರಯ. ನೀರೇ ಇಲ್ಲದೆ ಗುಳ್ಳೆ ಹೇಗೆ ಬರುತ್ತದೆ? ಆದ್ರಿಂದ ನಾವಿಲ್ಲಿ ಹೇಳ್ತಾ ಇರೋದು ಯಾವುದು? ನೀರಿನ ಗುಳ್ಳೆಗಳು ಹೊರತು ನೀರಲ್ಲ. ಆದ್ರಿಂದ ನೀರಿನ ಗುಳ್ಳೆಗಳು ಅನಿತ್ಯ. ನೀರಿನ ಗುಳ್ಳೆಗಳಿಗೆ ಹೋಲಿಸಿದರೆ ನೀರು ನಿತ್ಯ. ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಆ ನೀರಿಗೂ ಭಗವಂತನ ಹೋಲಿಸಿದ್ರೆ ಭಗವಂತ ನಿತ್ಯ, ಇದು ಅನಿತ್ಯ ಅಂತ ಅನ್ನೋದು ತಾತ್ಪರ್ಯ ಬರುತ್ತೆ. ಅದನ್ನ ನಿಧಾನ ತಿಳ್ಕೊಳ್ಬೇಕು. ನೀರಿನ ಗುಳ್ಳೆಗಳು ಕ್ಷಣ ಕ್ಷಣಕ್ಕೆ ಒಡೆದು ಹೋಗುತ್ತೆ, ಆದರೆ ನೀರು ಬಹುಕಾಲ ಇರುತ್ತದೆ. ಗುಳ್ಳೆಗಳು ಸತ್ಯವಾದರೂ ಅದು ಅನಿತ್ಯ ಹಾಗೂ ಕ್ಷಣಿಕವಾದುದು. ಈ ಯಾವುದೇ ಒಂದು ಉದಾಹರಣೆ ಹೇಳಿದಾಗ ಅದು ಚೆನ್ನಾಗಿ ಮನದಟ್ಟಾದರೆ
ತತ್ವೋಪದೇಶ ಅನ್ನೋದು ಸುಲಭ ಆಗತ್ತೆ. ಉದಾಹರಣೆ ಅನ್ನೋದು ನೀವು 100ಕ್ಕೆ 100 ಪಟ್ಟು ಆ ತತ್ವಕ್ಕೆ ಸಮಾನವಾಗಿ ನೀವು ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಸಾದೃಶ್ಯವಾಗಿ ಹೇಳುತ್ತಾರೆ. ಸಾದೃಶ್ಯವೇ ಉದಾಹರಣೆ ಅಂತ ಹೆಸರು. ಇಲ್ಲಿ ತಿಳಿಯಬೇಕಾದ ಮುಖ್ಯ ಪ್ರಮೇಯ ಏನು? ಅನಿತ್ಯ ಪದಾರ್ಥದ ಜ್ಞಾನ ನಿತ್ಯ ಪದಾರ್ಥ ಇದ್ದರೆ ಬರುತ್ತೆ. ಸಾರ ಪದಾರ್ಥವಿದ್ದಾಗ ಮಾತ್ರ ಅಸಾರ ಅಂತ ಹೇಳಲು ಸಾಧ್ಯ ಅನ್ನೋ ಒಂದು ತೀರ್ಮಾನಕ್ಕೆ ಎಲ್ಲರೂ ಬರಬೇಕು. ಇದನ್ನ ನೀವು ಎಷ್ಟು ದಿನ ಚಿಂತನೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು, ಅದು ನಿಮ್ಮ ಪರಿಶ್ರಮಕ್ಕೆ ಸೇರಿದ್ದು. ಶಾಸ್ತ್ರದಲ್ಲಿ ಎಲ್ಲವೂ ನಿತ್ಯವೇ ಆಗಿದೆ. ಆದರೆ ಅಣುರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಅಥವಾ ಮೂಲ ರೂಪದಲ್ಲಿ ನಿತ್ಯವಾಗಿರುತ್ತದೆ. ಒಂದು ನಿತ್ಯ ಪದಾರ್ಥವನ್ನು ಇನ್ನೊಂದು ನಿತ್ಯ ಪದಾರ್ಥ ಮಾತ್ರ ಅರಿಯಲು ಸಾಧ್ಯವಾಗುವುದು. ಈ ನಿಟ್ಟಿನಲ್ಲಿ ಪ್ರಾಕೃತವಾದದ್ದು ಅನಿತ್ಯ, ಅಪ್ರಾಕೃತವಾದದ್ದು ನಿತ್ಯ ಎನಿಸುತ್ತದೆ. ನೋಡಿ, ಉದಾಹರಣೆಗೆ ಒಂದು ಶಿಶು ಜನನವಾಯಿತು ಅಂತ ಹೇಳಿದ್ರೆ ಏನು ನಾವು ತಿಳ್ಕೋಬೇಕು? ಒಬ್ಬ ತಂದೆ ಇರಬೇಕು, ಒಬ್ಬ ತಾಯಿ ಇರಬೇಕು. ಆ ಶಿಶು ನೋಡಿದ ಕೂಡಲೇ ತಂದೆ ತಾಯಿ ಮುಂದೆನೇ ಬರಬೇಕು ಅಂತಿಲ್ಲ. ಶಿಶುವಿನ ಭಾವರೂಪ ತಂದೆ ತಾಯಿಗಳನ್ನು ನಿರ್ದೇಶನ ಮಾಡುತ್ತೆ. ಅವರಿಂದ ಅವರ ಪ್ರಾಡಕ್ಟ್ ನಾನು ಎಂಬತಕ್ಕಂತೆ. ಇದಕ್ಕೆ ಉದಾಹರಣೆ ಏನು? ಒಂದು ಇನ್ನೊಂದು ಜ್ಞಾಪಿಸುವುದು. ಇದೇ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಯುಕ್ತಿಯ ಅನುಸಂಧಾನ. ಇದಕ್ಕೆ ಇನ್ನು ಮುಂದೆ ಹೇಳ್ತಾರೆ ಕಾರ್ಯ ಕಾರಣ ಅನುಮಾನ. ಇದೆಲ್ಲವೂ ಶಾಸ್ತ್ರೀಯ ಪ್ರಕ್ರಿಯೆಗಳಾಯಿತು. ನಾವು ತಿಳ್ಕೊಳ್ಬೇಕಾಗಿರೋದೇನು? ಯಾವುದೇ ಒಂದು ಅನಿತ್ಯ ಪದಾರ್ಥ ಅಂತ ಆದರೆ ಆ ಅನಿತ್ಯತ್ವವನ್ನು ಆಶ್ರಯವಾಗಿರತಕ್ಕಂಥದ್ದು ನಿತ್ಯವಾಗಿರಲೇಬೇಕು ಎಂಬುದು. ಈ ನಿಟ್ಟಿನಲ್ಲಿ ಎಲ್ಲ ಪದಾರ್ಥಗಳು ನಾವು ಸಾಲಾಗಿ ಸೇರಿಸಿ ಕೂಡಿಸಿ ಗುಣಿಸಿ ನೋಡ್ತಾ ಹೋದರೆ ಎಲ್ಲ ಪದಾರ್ಥಕ್ಕೆ ಕೊನೆಯಲ್ಲಿ ನಿಲ್ಲತಕ್ಕಂಥದ್ದು ಯಾವುದು? ಪ್ರಕೃತಿ. ಈ ಎಷ್ಟೋ ಬ್ರಹ್ಮಾಂಡಗಳು ಸೇರಿ ಅನಂತ ಅನಂತ ಬ್ರಹ್ಮಾಂಡಗಳಲ್ಲಿ ಇರತಕ್ಕಂಥದ್ದು ಯಾವುದರಲ್ಲಿ? ಪ್ರಕೃತಿಯಲ್ಲಿ. ಪ್ರಕೃತಿ ಏನು ಅಂತ ಚಿಂತನೆ ಮಾಡಿದ್ರೆ ಪ್ರಕೃತಿ ಅನ್ನೋದು ಪ್ರಾಕೃತವಾದದ್ದು. ಹಾಗಾದ್ರೆ ಅದೇ ಪ್ರಾಕೃತವಾದ ಇದು ಹೇಗೆ ಅಪ್ರಾಕೃತವಾಗತ್ತೆ ಹೇಳಿ? ಆದ್ರಿಂದ ಪ್ರಾಕೃತವಾದದ್ರಿಂದ ಹುಟ್ಟಿದ್ದೆಲ್ಲವೂ ಇದು ಪ್ರಾಕೃತವೇ. ಅಂದ್ರೆ ಅನಿತ್ಯವಾದುದರಿಂದ, ಹೆಚ್ಚು ಕಾಲದ ನಿತ್ಯದಿಂದ ಸ್ವಲ್ಪ ಕಾಲದ್ದು ಅನಿತ್ಯ ಎನಿಸಿಕೊಳ್ಳುತ್ತೆ. ಹಾಗೆ ಪ್ರಕೃತಿ ಎಂಬತಕ್ಕಂಥದ್ದು ವಿಕಾರ ರೂಪವಾದ ಗುಣರೂಪ. ಅದು ಅನಿತ್ಯವಾದ್ದರಿಂದ ಅದರ ಸಂಯೋಜನೆಯಿಂದ ಉಂಟಾದ ಯಾವ ಸೃಷ್ಟಿಯೂ ಅನಿತ್ಯವೇ ಆಗುತ್ತದೆ. ಇದನ್ನು ನೀವು ಸಹ ಚಿಂತನೆಯಿಂದ ನೀವು ತಿಳ್ಕೊಳ್ಬೇಕು. ಕೇವಲ ಶಬ್ದದಿಂದ ಎಷ್ಟು ಸಾರಿ ಹೇಳಿದ್ರು ನಿಮ್ಗೆ ಅರ್ಥವಾಗೋದನ್ನು ಮನನ ಮಾಡಿಕೊಳ್ಳಬೇಕು ಮತ್ತು ಅದನ್ನು ನಿಮ್ಮದಾಗಿ ಮಾಡಿಕೊಳ್ಳಬೇಕು. ಆಗಲೇ ಮುಂದಿನ ತತ್ವಗಳು ಚೆನ್ನಾಗಿ ಅರ್ಥವಾಗುತ್ತೆ. ಪ್ರಾಕೃತವಾದದ್ದು ಅನಿತ್ಯ, ಅಪ್ರಾಕೃತವಾದದ್ದು ನಿತ್ಯ. ಏನು ಅಪ್ರಾಕೃತ ಅನ್ನೋದು ನಾವು ನೋಡೇ ಇಲ್ವಲ್ಲ. ಹೇಗೆ ಅಪ್ರಾಕೃತ ಅಂತ ಹೇಳ್ತೀರಾ ಅಂದರೆ ಪ್ರಾಕೃತವಲ್ಲದ್ದು ಅನ್ನೋದು ಮಟ್ಟದಲ್ಲಿ ತಿಳ್ಕೊಂಬೋಣ. ನಾನು ನೀವು ಅಂತ ಹೇಳಿದಾಗ ನನ್ನನ್ನು ಹೊರತುಪಡಿಸಿ ಎಲ್ಲವೂ ನಮಗೆ ಅನ್ಯ. ಹಾಗೆ ನಿಮಗೆ ನಿಮ್ಮನ್ನು ಹೊರತುಪಡಿಸಿ ಎಲ್ಲವೂ ಅನ್ಯ. ಅನನ್ಯ ಯಾವುದು? ನೀವೇ. ಅನ್ಯ ಅಲ್ಲದೆ ಇರುವುದು ನೀವು ಅಂತಾಗತ್ತೆ. ಇದನ್ನು ಯಾವ ರೀತಿಯಿಂದ ತಿಳ್ಕೊಳ್ಬೇಕು? ಪ್ರತ್ಯಕ್ಷ ಮತ್ತು ಅನುಮಾನದಿಂದ. ಪ್ರತ್ಯಕ್ಷ ಯಾವುದು? ನೀವಿರ್ತಕ್ಕಂಥ ನಿಮಗೆ ಸಾಕ್ಷಿಗೆ ವೆಜ್ಜ. ನೀವು ಇಲ್ಲದೇ ಇರತಕ್ಕಂಥದ್ದು ಬೇರೆಯವರಲ್ಲಿ, ಅದು ಸಹ ನಿಮ್ಮ ಪ್ರಾತ್ಯಕ್ಷಕ್ಕೆ ವೆಜ್ಜ. ಅದನ್ನು ಹೇಳುವಾಗ ಅನುಮಾನದಿಂದ ಹೇಳಬೇಕು. ನಾನು ಅಲ್ಲಿ ಇಲ್ಲ, ಏಕೆಂದರೆ ನಾನು ಇಲ್ಲಿ ಇದ್ದೇನೆ. ನಾನು ಎಲ್ಲರೂ ಒಂದು ಕಡೆ ಇರಬಹುದು ಹೊರತು ಎರಡು ಕಡೆ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾನು ಇಲ್ಲೇ ಇದ್ದೇನೆ, ನಾನು ನಿಮ್ಮಲ್ಲಿ ಇಲ್ಲ. ಈ ರೀತಿಯಲ್ಲಿ ಇದು ಶಾಸ್ತ್ರ ಪ್ರಕ್ರಿಯೆ. ಅದರಂತೆ ಅಪ್ರಾಕೃತವಾದದ್ದು ಅಂದರೇನು? ಅವಿನಾಶಿ.
ಎಂದೂ ನಾಶವಾಗದಕ್ಕೆ ಅಪ್ರಾಕೃತ. ಅಪ್ರಾಕೃತ ಅಂದ್ರೇನು? ವಿಕಾರಕ್ಕೆ ಒಳಪಡತಕ್ಕಂಥದಕ್ಕೆ ಪ್ರಾಕೃತ ಅಂತ ಹೆಸರು. ಅಪ್ರಾಕೃತ ಅಂದ್ರೇನು? ನಿತ್ಯವಾದುದು, ಎಂದೂ ಯಾವ ವಿಕಾರಕ್ಕೂ ಒಳಪಡುವುದಿಲ್ಲ. ಆದ್ದರಿಂದ ಎಲ್ಲದಕ್ಕೂ ಮೂಲ ಏನಾಯಿತು? ಅಪ್ರಾಕೃತವಾಯಿತು. ಅಪ್ರಾಕೃತ ಅನ್ನೋದೇನು? ಪ್ರಾಕೃತ ಇಲ್ಲ ಅಂತ ಹೇಳ್ತಾ ಇದೀವಿ ಹೊರತು ಅಪ್ರಾಕೃತ ನೈಜ ಸ್ವರೂಪವನ್ನು ಹೇಳ್ತಾ ಇಲ್ಲ. ಅದನ್ನು ನೀವು ಮುಂದೆ ಚಿಂತನೆ ಮಾಡಿ. ಪ್ರಕೃತಿಯ ಮೂಲ ಸ್ವರೂಪ ಜಡವಾದದ್ದು. ವೇದವೂ ಅಪೌರುಷೀಯವಾದರೂ ಶಬ್ದ ರೂಪದಿಂದ ಜಡ ಪದಾರ್ಥವೇ ಆಗಿದೆ. ವೇದ ನಿತ್ಯವೆಂದು ವೇದವೇ ಹೇಳುತ್ತಿದೆ. ಈಗ ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂಥದ್ದು ಯಾವುದು? ಕೇವಲ ಎರಡು ಪದಾರ್ಥ. ಒಂದು ಜೀವ, ಇನ್ನೊಂದು ಚೇತನ. ಒಂದು ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಇದರ ಮಿಶ್ರವೇ ಇಡೀ ವರ್ಲ್ಡ್. ಇಲ್ಲಿ ನಾವು ಶಾಸ್ತ್ರದಲ್ಲಿ ಒಂದು ಶಬ್ದವನ್ನು ನೋಡ್ತೀವಿ. ಶಬ್ದ ಅನ್ನೋದು ಏನು? ತರಂಗ. ಶಬ್ದ ತರಂಗ ಅನ್ನೋದು ಜಡವೋ ಚೇತನವೋ? ಇದನ್ನು ನೀವು ಚಿಂತನೆ ಮಾಡಿ. ಶಬ್ದ ಬರಬೇಕಾದರೆ ಘರ್ಷಣೆ, ತಾಡನೆ, ಸ್ಪರ್ಶ ಇದಿರಬೇಕು. ಅಂದರೆ ಎರಡು ಜಡ ಪದಾರ್ಥಗಳ ಸಂಯೋಜನೆ ಆಗಬೇಕು. ಸಂಯೋಜನೆ ಎಂಬತಕ್ಕಂಥದ್ದು ಕೆಲಸ, ಅಂದರೆ ಕಾರ್ಯ. ಈ ಕಾರ್ಯ ಆಗಬೇಕು ಅಂದರೆ ಕ್ರಿಯಾ ಮಾಡೋಕ್ಕೆ ಹಿಂದೆ ಒಬ್ಬ ವ್ಯಕ್ತಿ ಇರಲೇಬೇಕು. ಇಲ್ಲದೆ ಅಂದರೆ ಯಾವ ಕಾರ್ಯವೂ ನಡೆಯೋದಿಲ್ಲ. ಆದರೆ ನಮಗೆ ಕಣ್ಣಿಗೆ ಕಾಣತಕ್ಕಂಥದ್ದು ಜಡ ಪದಾರ್ಥ, ಕಣ್ಣಿಗೆ ಕಾಣದಿರತಕ್ಕಂಥದ್ದು ಚೇತನ ಪದಾರ್ಥ. ಆ ಚೇತನ ಪದಾರ್ಥವೇ ಜಡದ ಪದಾರ್ಥದ ಪರಿಸ್ಪಂದನ, ಅಗಲಾಡುವಿಕೆ, ಘರ್ಷಿಸುವಿಕೆಗೆ ಕಾರಣ. ಏನಿದೆ ಹೇಳಕ್ಕೆ ಹೊರಟಿದ್ದೀರಾ ಇದರಿಂದ? ಅಂದರೆ ಪ್ರಕೃತಿ ಎಂಬತಕ್ಕಂಥದ್ದು ಮೂಲ ಸ್ವರೂಪ ಜಡರೂಪ. ಈಗ ಪ್ರಕೃತಿಯನ್ನು ಮರೆತು ಬಿಡಿ, ಅದು ಕೇವಲ ಜಡ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಪ್ರಕೃತಿಯಿಂದ ಬ್ರಹ್ಮಾಂಡ ಹುಟ್ಟಿತು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಈ ಜಡ ಪದಾರ್ಥಕ್ಕೆ ಒಬ್ಬ ಚೇತನ ಸಂಪರ್ಕವಿರಬೇಕು. ಅವನೇ ಪರಮಚೇತನ ಚತುರ್ಮುಖ ಬ್ರಹ್ಮ. ಅವನಿಗೆ ಚೇತನ ಭಗವಂತ. ವೇದವೂ ಅಪೌರುಷೀಯ ಅಂದರೇನು? ಯಾವ ಪುರುಷರಿಂದ ನಿರ್ಮಿತವಾದದ್ದು ವಾಗದಿರುವುದು ಅಪೌರುಷೀಯ ಅಂತ ಹೆಸರು. ಹಾಗಾದ್ರೆ ಅಪೌರುಷೀಯ ಅಂದರೆ ಹೇಗೆ ಸಾಧ್ಯವಾಗುತ್ತೆ? ವೇದ ಮತ್ತು ಜಡ ಅಂತೀರ, ಅದು ಯಾವ ಪುರುಷರಿಂದ ಆಗಿಲ್ಲ ಅಂತ ಹೇಳ್ತೀರಾ, ಹೇಗೆ ನೀವು ಒಪ್ಪುವುದು? ಇದನ್ನ ವೇದ ನಿತ್ಯತ್ವ ಮತ್ತು ಅಪೌರುಷಯತ್ವ ಎಂಬತಕ್ಕಂಥ ಎರಡು ದಿವ್ಯ ತತ್ವಗಳನ್ನು ಯಾರು ಅರಿತರೆ ಮಧ್ವ ತತ್ವದಲ್ಲಿ ಮಧ್ವ ಸಿದ್ಧ. ವೇದವೂ ಅಪೌರುಷೀಯ ಅಂದರೇನು? ಯಾವ ಪುರುಷರಿಂದ ನಿರ್ಮಿತವಾದದ್ದು ವಾಗದಿರುವುದು ಅಪೌರುಷೀಯ ಅಂತ ಹೆಸರು. ಹಾಗಾದ್ರೆ ಅಪೌರುಷೀಯ ಅಂದರೆ ಹೇಗೆ ಸಾಧ್ಯವಾಗುತ್ತೆ? ವೇದ ಮತ್ತು ಜಡ ಅಂತೀರ, ಅದು ಯಾವ ಪುರುಷರಿಂದ ಆಗಿಲ್ಲ ಅಂತ ಹೇಳ್ತೀರಾ, ಹೇಗೆ ನೀವು ಒಪ್ಪುವುದು? ಇದನ್ನ ವೇದ ನಿತ್ಯತ್ವ ಮತ್ತು ಅಪೌರುಷಯತ್ವ ಎಂಬತಕ್ಕಂಥ ಎರಡು ದಿವ್ಯ ತತ್ವಗಳನ್ನು ಯಾರು ಅರಿತರೆ ಮಧ್ವ ತತ್ವದಲ್ಲಿ ಮಧ್ವ ಸಿದ್ಧಾಂತದಲ್ಲಿ 35% ನೀವು ತಿಳಿದಂತೆ. ಎಂದಿಗೆ ವೇದ ಅಪೌರುಷಯತ್ವ, ವೇದ ಸ್ವತಃ ಪ್ರಾಮಾಣ್ಯತ್ವ ಯಾರು ತಿಳಿಯೋದಿಲ್ಲ ಅವರು ಯಾವ ಜನ್ಮವಿಲ್ಲಿದ್ದರೂ ಎಷ್ಟೇ ಆಚಾರವಂತರಾಗಿದ್ದರೂ ಮಧ್ವಶಾಸ್ತ್ರ ಎಂಬುದು ತಿಳಿಯುವುದೇ ಇಲ್ಲ. ಇಲ್ಲಿ ಪ್ರಸ್ತುತ ಏನಾಗಿದೆ? ವೇದ ಅಪೌರುಷೇಯ ಹೌದು. ವೇದ ಎಂಬುದು ಜಡ. ಜಡ ಆದ್ದರಿಂದ ಚೇತನ ಸಹಾಯದಿಂದಲೇ ಚಲಿಸಬೇಕು. ಹೀಗೆ ಹೇಳಿದಾಗ ಜಡ ಎಂಬತಕ್ಕಂಥದ್ದು ನಾವು ಅನಿತ್ಯ ಅಂತ ಹೇಳಿಲ್ಲ. ಜಡ ಪದಾರ್ಥವಾದರೂ ಸೂಕ್ಷ್ಮ ರೂಪದಲ್ಲಿ ನಿತ್ಯವಾಗಿರುತ್ತದೆ. ಅನಂತ ಜಡಗಳು ಸೇರಿ ವಿಕಾರ ರೂಪ ಹೊಂದಿದಾಗ ಅದು ಬೃಹತ್ ರೂಪವನ್ನು ಹೊಂದುತ್ತದೆ. ಆ ಹೊಂದುವಿಕೆಗೆ ಚೇತನದ ಕ್ರಿಯೆ ನಡೆಯಬೇಕು. ಚೇತನನ ಇಚ್ಛಾಪೂರ್ವಕ ಅವನ ಪ್ರಯತ್ನವನ್ನು ಜಡದ ಮೇಲೆ ಸಾಧಿಸಿದಾಗ ಏನು ಒಂದು ಕಾರ್ಯ
ಉತ್ಪನ್ನವಾಗತ್ತೆ. ಅದರಿಂದ ವಿಕಾರವಾಗಿ ಒಂದು ರೂಪಗೊಂಡೋಳದೆ ಬ್ರಹ್ಮಾಂಡ. ಈಗ ಜಡ ಪದಾರ್ಥ ಎಂಬುದು ಚೇತನವಲ್ಲದಿದ್ದರೂ ಜಡ ಪದಾರ್ಥಕ್ಕೆ ಎಂದು ಹಾನಿಯಿಲ್ಲ. ಯಾವ ಜಡ ಪದಾರ್ಥವು ಸ್ವತಃ ಚಲನೆ ಇಲ್ಲದೇ ಇರುವುದರಿಂದ ಜಡದ ವ್ಯಾಪಾರ ಮಾಡುವ ಒಬ್ಬ ಚೇತನ ಇರುವುದರಿಂದ ನಾವು ಮುಖ್ಯವಾಗಿ ಎರಡು ನಿತ್ಯ ಪದಾರ್ಥವನ್ನು ಒಪ್ಪಲೇಬೇಕು. ಒಪ್ಪುವುದೇ ಅಷ್ಟೇ ಅಲ್ಲ, ಮನಗಾಣಬೇಕು. ಅಷ್ಟೇ ಅಲ್ಲ, ನೀವು ಅನುಭವಿಸಬೇಕು. ಯಾರು ಈ ಎರಡು ತತ್ವಗಳನ್ನು ನಿತ್ಯವಾದ ಜಡ, ನಿತ್ಯವಾದ ಚೇತನ ಅಂದ್ರೆ ಏನು ಅಂತ ತಿಳ್ಕೊಂಬೋಣ. ಆಗ ಪುರಂದರದಾಸರು ಹೇಳಿದರಲ್ಲ, ನಿತ್ಯರಳು. ನಿತ್ಯ ಎಂಬತಕ್ಕಂಥ ಅದು ನಪುಂಸಕಲಿಂಗ ವಚನ. ಅದು ನಿತ್ಯರಳು ಅಂತ ಹೇಳಿದಾಗ ಯಾವುದೋ ಎರಡು ವಸ್ತುಗಳನ್ನು ಹೇಳ್ತಾ ಇದ್ದಾರೆ ಅಂತ ನಮಗೆ ಅರ್ಥವಾಗುತ್ತೆ. ಯಾವುದು ಅದು ಎರಡು ವಸ್ತು? ಒಂದು ಜಡ ಪದಾರ್ಥ, ಒಂದು ಚೇತನ ಪದಾರ್ಥ. ಒಂದು ಅಸ್ವತಂತ್ರ ಪದಾರ್ಥ, ಒಂದು ಸ್ವತಂತ್ರ ಪದಾರ್ಥ. ಈ ರೀತಿಯಲ್ಲೂ ತಿಳ್ಕೋಬಹುದು. ಚೇತನ ಮತ್ತು ಅಚೇತನ ಅಂತಲೂ ತಿಳ್ಕೋಬಹುದು. ಈಗ ವೇದ ಎಂಬತಕ್ಕಂಥದ್ದು ಜಡ ಪದಾರ್ಥವಾದರೂ ಅದರ ಅಭಿಮಾನಿಯಾದ ದೇವತಾ ಅಂದ್ರೆ ಚೇತನ, ಅವರು ನಿತ್ಯವೇ ಆಗಿರುತ್ತಾರೆ. ವೇದ ನಿತ್ಯ ಅಂತ ಯಾರು ಹೇಳ್ತಾ ಇದ್ದ? ವೇದವೇ ಹೇಳುತ್ತಿದೆ. ವೇದಾಮೃತ ಅಪೌರುಷೀಯವಾದ್ದರಿಂದ ಅದು ಎಂದು ಅಸತ್ಯವನ್ನು ನಡೆಯುವುದಿಲ್ಲ. ಆದ್ದರಿಂದ ವೇದ ಯಾವಾಗಲೂ ಸತ್ಯವನ್ನೇ ನುಡಿಯುವುದರಿಂದ ಅದು ಪ್ರಾಮಾಣ್ಯವೆನಿಸಿತು. ಅದನ್ನು ಶಾಸ್ತ್ರದಲ್ಲಿ ಸ್ವತಃ ಪ್ರಾಮಾಣ್ಯ ಎನಿಸುತ್ತದೆ. ಆದ್ದರಿಂದ ವೇದ ಎಂಬತಕ್ಕಂಥದ್ದು ಅತ್ಯಂತ ಅಮೂಲ್ಯವಾದ ಪ್ರಾಮಾಣ್ಯ. ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಇದೆಲ್ಲ ಶಬ್ದವು ನಮಗೆ ಎಲ್ಲಿಂದ ಸಿಕ್ತು? ವೇದದಿಂದ ಸಿಕ್ತು. ವೇದ ಯಾರು ಬರೆದರು? ಯಾರೂ ಬರೆದಿದ್ದಲ್ಲ. ಹಾಗಾದರೆ ಯಾರ ಅಧೀನದಲ್ಲಿತ್ತು? ಚೇತನದ ಅಧೀನದಲ್ಲಿತ್ತು. ಇದು ಇವತ್ತು ಹುಟ್ಟಿತು, ಇದು ಎಂದು ಹುಟ್ಟಿದ್ದು ಅಲ್ಲ. ಚೇತನ ಹೇಗೆ ಹುಟ್ಟಿದ್ದು ಅಲ್ಲವೋ ಹಾಗೆ ವೇದ ಎಂದು ಹುಟ್ಟಿದ್ದು ಅಲ್ಲ. ಆದ್ದರಿಂದ ಜಡರೂಪದ ಮೂಲ ಸ್ವರೂಪದಲ್ಲಿಯೂ ಚೇತನ ಮೂಲ ಸ್ವರೂಪದಲ್ಲಿಯೂ ಚೇತನಗಳು ಒಬ್ಬನೇ ಚೇತನಲ್ಲ, ಅನಂತ ಚೇತನವು ಮೂಲ ಸ್ವರೂಪದಲ್ಲೂ ನಿತ್ಯವಾಗಿಯೇ ಇರುತ್ತದೆ. ಇದನ್ನು ತಿಳಿದ ಮೇಲೆ ಜಡ ಎಂಬತಕ್ಕಂಥದ್ದು ಎಷ್ಟು ಜಡ ಇದೆ? ಅನಂತ ಜಡವಿದೆ. ಎಷ್ಟು ಕಣಗಳಿದೆ? ಅನಂತ ಅನಂತ ಕಣಗಳಿದೆ. ಹಾಗೆ ಚೇತನ ಎಷ್ಟಿದೆ? ಅನಂತ ಅನಂತ ಚೇತನಗಳಿದೆ. ನಾವು ಜೀವ, ಜಡ, ಚೇತನ, ಅಚೇತನ ಅಂತ ಹೇಳಿದಾಗ ಅದೊಂದು ಇದೊಂದು ಅನ್ನೋ ರೀತಿಯಲ್ಲಿ ನಮಗೆ ಅನಿಸಿಕೆ ಆಗತ್ತೆ. ಆದರೆ ಅನಂತ ಪದಾರ್ಥಗಳನ್ನು ಒಂದೇ ಶಬ್ದದಲ್ಲಿ ಹೇಳಬೇಕು ಅಂದರೆ ಜಾತಿ ಸಮುದಾಯವನ್ನು ಹೇಳುವಾಗ ಏಕವಚನದಲ್ಲಿ ಹೇಳ್ತೀವಿ. ಹಾಗೆ ಜಡ ಅಂದರೆ ಅನಂತ ಕಣಗಳು, ಅನಂತ ಪರಮಾಣುಗಳು. ಜೀವ ಅಂದರೆ ಅನಂತ ಜೀವರು. ಈಗ ನಮಗೆ ಏನು ತಿಳಿಯಿತು? ನಿತ್ಯರಳು ಅಂದರೆ ಒಂದು ಜಡವು ನಿತ್ಯ, ಇನ್ನೊಂದು ಚೇತನವು, ಇನ್ನೊಂದು ಅಂದಾಗ ಒಂದು ಗುಂಪು, ಇನ್ನೊಂದು ಚೇತನವು ನಿತ್ಯ. ಈಗ ನಮಗೆ ಪ್ರಶ್ನೆ ಪ್ರಾರಂಭವಾಯಿತು. ಇವರಿಬ್ಬರು ನಿತ್ಯ ಆಗಿದ್ದಾರೆ, ಸರಿ. ಮುಂದಿನ ಉತ್ತರ ಹೇಳ್ತಾ ಇದ್ದಾರೆ, ನಿತ್ಯರಳು ನಿತ್ಯ ಎಂಬುದೇ ಮಹಾಮಂತ್ರ. ಈಗ ನಾವು ನಿತ್ಯ ಎಂಬತಕ್ಕಂಥದ್ದನ್ನು ತಿಳಿದರೆ ಇನ್ನೊಬ್ಬ ನಿತ್ಯ ಯಾರು? ಈ ನಿತ್ಯ ಅಂತ ಹೇಳಿದ್ರು ನಿತ್ಯನೋ ಅಥವಾ ಹೊರಗಡೆ ಇನ್ನೊಬ್ಬ ನಿತ್ಯನಿದ್ದಾನೋ ಎಂಬತಕ್ಕಂಥದ್ದು ಉತ್ತರ ಏನೋ ಕಂಡುಕೊಳ್ಬೇಕಾಗಿದೆ. ವೇದಗಳು ಸ್ವತಃ ಪ್ರಮಾಣವಾದ್ದರಿಂದ ಅದರ ನಿತ್ಯತ್ವ ಸಾಧಿಸಲು ಅನ್ಯರ ಅವಶ್ಯಕತೆ ಇಲ್ಲ.
ಜಡ ಪದಾರ್ಥದ ಮೂಲ ಸ್ವರೂಪ ಪ್ರಕೃತಿಯಾಗಿ ನಿತ್ಯವಾದರೂ ಅದೇ ಪ್ರಕೃತಿಯ ವಿಕಾರ ರೂಪದಲ್ಲಿ ಅನಿತ್ಯ ಹಾಗೂ ಯಾವುದೇ ಜಡ ಪದಾರ್ಥಕ್ಕೆ ನಿತ್ಯವಾಗಲಿ ಅನಿತ್ಯವಾಗಲಿ ಅದಕ್ಕೆ ಸ್ವತಃ ಪ್ರವೃತ್ತಿ ಇರುವುದಿಲ್ಲ ಎಂಬುದು ಜಡ ಪದಾರ್ಥದ ಲಕ್ಷಣ. ಜಡವನ್ನು ಅವಲಂಬಿಸಿದ ಜೀವ ತನ್ನ ಅಪೇಕ್ಷೆ ಇರುವುದರಿಂದ ಜಡ ಪದಾರ್ಥವನ್ನು ತನ್ನ ಅಪೇಕ್ಷೆಯಂತೆ ಬಳಸಿಕೊಳ್ಳುತ್ತಾನೆ. ಅಂದರೆ ಜಡ ಪದಾರ್ಥ ಅನ್ನೋದು ಟೂಲ್, ಸೌಟಿನಂತೆ ಅಂತ ತಿಳಿಬೇಕು. ಈ ಅಪೇಕ್ಷೆಯನ್ನು ಅಭಿಮಾನ ಅಂತ ಕರೆಯುತ್ತಾರೆ. ಅಂದರೆ ಅಭಿಮಾನ ಏನು? ನಮಗೆ ಇಷ್ಟವಾದದ್ದು, ನನಗೆ ಸಂಬಂಧ ಹಂಚಿಕೊಂಡಿದ್ದಕ್ಕೆ ಅಭಿಮಾನ. ಆದ್ದರಿಂದ ಜಡ ಪ್ರಕೃತಿ ನಿತ್ಯವಾದಂತೆ ಸಕಲ ಜೀವರು ನಿತ್ಯರೇ ಆಗಿರುತ್ತಾರೆ. ಜೀವರು ಸ್ವರೂಪತಃ ನಿತ್ಯರು ಎಂಬುದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಜೀವರಿಗೆ ತಮ್ಮದೇ ಆದ ಇಚ್ಛಾ ಇದೆ, ಅಪೇಕ್ಷೆ ಇದೆ ಹಾಗೂ ಪ್ರಯತ್ನ ಇದೆ. ಇದನ್ನು ಸತ್ತಾತ್ರೇಯ ಎಂದು ಹೇಳುತ್ತಾರೆ. ಜೀವನ ಸತ್ತಾತ್ರೇಯ ದೇವರ ಅಧೀನದಲ್ಲಿ ನಿತ್ಯವಾಗಿದೆ. ಆದ್ದರಿಂದ ಭಗವಂತನೂ ನಿತ್ಯನೇ ಆಗಿದ್ದಾನೆ. ಭಗವಂತ ಸ್ವತಂತ್ರವಾಗಿ ನಿತ್ಯನಾಗಿದ್ದಾನೆ, ಜೀವರು ಅಸ್ವತಂತ್ರರಾಗಿ ನಿತ್ಯರಾಗಿದ್ದಾರೆ. ಇದರರ್ಥ ಭಗವಂತ ನಿತ್ಯನಾದ್ದರಿಂದಲೇ ಜೀವರು ನಿತ್ಯರಾಗಿದ್ದಾರೆ. ಇದು ಅತ್ಯಂತ ಮಹತ್ವ ಘಟ್ಟ. ಜೀವ ಜಡರು ನಿತ್ಯರಾದರೂ ಸ್ವತಃ ಪ್ರವೃತ್ತಿ ಇಲ್ಲದ ಜಡ, ಸ್ವತಂತ್ರವಿಲ್ಲದ ಸಕಲ ಜೀವರು ಪರಮಾತ್ಮನ ಆದೇಶದಂತೆ ನಡೆಯುವರು. ಆದ್ದರಿಂದ ಭಗವಂತ ನಿತ್ಯರೊಳ ನಿತ್ಯ. ಜಡ ಹಾಗೂ ಜೀವರು ನಿತ್ಯರಾದರೂ ಅವರನ್ನು ನಿಯಂತ್ರಿಸುವ ಭಗವಂತ ನಿತ್ಯರಳು ನಿತ್ಯ ಎಂದೆನಿಸುತ್ತಾನೆ ಅಂತ ತಿಳಿಯಿರಿ. ಈಗ ನೇರವಾಗಿ ನಿತ್ಯ ಅಂದರೆ ಏನು ಅಂತ ಚಿಂತನೆ ಮಾಡೋಣ. ನಿತ್ಯ ಎಂಬುದು ಭಗವಂತನ ನಾಮ. ನೋಡಿ, ಭಗವಂತನ ವಿಷಯದಲ್ಲಿ ಮಾತ್ರ ಅವನ ನಾಮವೇ ಅವನ ಕ್ರಿಯೆಯೇ ಅವನ ಗುಣ. ತನ್ನ ನಾಮದಲ್ಲಿ ತಾನು ಮಾತ್ರವೇ ಇರುವಂತಹದು ಎಂಬುದು ಇಲ್ಲಿನ ತಾತ್ಪರ್ಯವು. ಭಗವಂತನ ಯಾವುದೇ ಗುಣ ನೋಡಿದರೆ ಅದರ ಪೂರ್ಣ ವ್ಯಾಪ್ತಿ ಭಗವಂತನೇ ಆಗಿರುತ್ತಾನೆ. ಬೇರಾರಿಗೂ ಬೇರೆಲ್ಲಿಯೂ ಆ ಗುಣವನ್ನು ನಾವು ನೋಡಲು ಸಾಧ್ಯವಿಲ್ಲ. ನಮಗಾಗಲಿ, ಅಂದರೆ ಸಕಲ ಜೀವರಿಗಾಗಲಿ ಸಕಲ ಜಡಕ್ಕಾಗಲಿ ಈ ಸವಲತ್ತು ನಾವು ಕಾಣಲಾರೆವು. ನಮ್ಮ ಹೆಸರು ಒಂದು ಇದ್ದರೆ ಆ ಹೆಸರು ನಮ್ಮದಲ್ಲ, ಅಲ್ಲಿರ್ತಕ್ಕಂಥ ಗುಣ ನಮ್ಮದಲ್ಲ, ಅಲ್ಲಿರ್ತಕ್ಕಂಥ ಕ್ರಿಯೆ ನಮ್ಮದಲ್ಲ. ಹಾಗಾದ್ರೆ ಯಾಕೆ ನಮ್ಮದು? ನಮ್ಮ ಅಧೀನದಲ್ಲಿ ಇದೆ, ನಾವು ಅದರಲ್ಲಿ ಅಭಿಮಾನವನ್ನು ಹುಟ್ಟಿಸಿಕೊಂಡಿದ್ದೇವೋ, ಅದರಿಂದ ನಮ್ಮ ಸಂಗಡ ಇದೆ. ಇಷ್ಟು ಮಾತ್ರ ತಿಳ್ಕೊಳ್ಬೇಕು. ಏಕೆ? ಅಸ್ವತಂತ್ರರಾದ್ದರಿಂದ. ಕರ್ತೃತ್ವ ಎಂಬತಕ್ಕಂಥದ್ದು ಜೀವನ ಪ್ರಯತ್ನದಂತೆ ಅವನ ಗುಣ ಆದರೂ ಆ ಗುಣ ಭಗವಂತನ ಅಧೀನದಲ್ಲಿದೆ. ಈ ಶಾಸ್ತ್ರದ ಪ್ರಮೇಯ, ಈ ಶಾಸ್ತ್ರದ ಅರ್ಥ ತಿಳಿಯಬೇಕಾದರೆ ಬಹಳ ಪರಿಷ್ಕಾರದಿಂದ ತಿಳಿಯಬೇಕಾಗತ್ತೆ. ಏಕೆಂದರೆ ಕೇವಲ ಶಬ್ದದಿಂದ ಹೋದರೆ ಏನೂ ಅರ್ಥವಾಗೋದಿಲ್ಲ. ಜೀವರು ಎಲ್ಲರೂ ಅವರಿಗೆ ಇಚ್ಛಾ, ಪ್ರವೃತ್ತಿ, ಪ್ರಮಿತಿ ಇದೆ, ಪ್ರಯತ್ನ ಮಾಡುತ್ತಾರೆ. ಆದರೆ ಇದು ಭಗವಂತನ ಇದೀನ ಹೇಗೆ ತಿಳಿದುಕೊಳ್ಳೋದು? ಇದು ನಿಮ್ಮ ಪರಿಶ್ರಮದ ಫಲದಿಂದ ಮಾತ್ರ ತಿಳಿಯಕ್ಕೆ ಸಾಧ್ಯ. ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ. ನಿಮ್ಮ ಪರಿಶ್ರಮ 199 ಭಾಗ ಇದ್ರೆ, ಗುರುಗಳ ಒಂದು ಕಿಡಿ 1% ನಿಮ್ಮ 199ಕ್ಕೂ ಅಧಿಕವಾಗಿ ಪ್ರಬಲವಾಗಿ ಆಶ್ರಯವಾಗಿ ನಿಮಗೆ ಪೂರ್ಣ ಆನಂದವನ್ನು ಕೊಡತಕ್ಕಂಥ ಅರ್ಥವನ್ನು ಒದಗಿಸುತ್ತೆ. ನೀವು ಎಂದಿಗೂ 99 ಭಾಗ ಪ್ರಯತ್ನ ಮಾಡದೇ ಇದ್ದರೆ ಯಾವ ಜನ್ಮಕ್ಕೂ ಈ ತತ್ವಗಳು ಅರಿವಾಗುವುದಿಲ್ಲ. ನಿತ್ಯರಳು ನಿತ್ಯ ಅಂದರೆ ಸಕಲ ಜೀವರೊಳಗೆ ಭಗವಂತನು ನಿತ್ಯನಾಗಿದ್ದಾನೆ. ಅಂದರೆ ನಿತ್ಯರಳು ನಿತ್ಯ
ಒಂದು ದೊಡ್ಡ ಕಾಂಪೌಂಡ್ ಇದೆ, ದೊಡ್ಡ ಕೋಟೆ ಎಲ್ಲಿದೆ. ಈ ಕೋಟೆಯೊಳಗೆ ಇನ್ನೊಬ್ಬ ಬದುಕಿದ್ದಾನೆ ಅಂದ್ರೆ ಅವನು ಕೋಟೆಯಲ್ಲಿ ಇದ್ದಾನೆ ಅಂತ ಅರ್ಥ. ಕೋಟೆಯಲ್ಲಿ ಮಣ್ಣು ಇದೆ, ಕಲ್ಲು ಇದೆ, ಇವನು ಇದ್ದಾನೆ ಅಂದಾಗ ನೀವು ಏನು ಅರ್ಥ ಮಾಡ್ಕೋತೀರಾ? ಜಡರೂಪವಾಗಿ ಮಣ್ಣು ಕಲ್ಲು ಇದೆ, ಬಾಡಿಗೆದಾರನಾಗಿ ಜೀವನಿದ್ದಾನೆ, ನಾಯಕನಾಗಿ ಅಂದ್ರೆ ಓನರ್ ಆಗಿ, ನಾಯಕ ಓನರ್ ಒಂದು ಒಡೆಯನಾಗಿ ಭಗವಂತನಿದ್ದಾನೆ, ನಿಯಾಮಕನಾಗಿ ಭಗವಂತನಿದ್ದಾನೆ. ಇಷ್ಟೇ ಅರ್ಥ. ಇದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಆ ಕೋಟೆ ಎಂಬತಕ್ಕಂಥ ಜಡ ಅದು ನಿತ್ಯವಾಯಿತು. ಅದರಲ್ಲಿರ್ತಕ್ಕಂಥ ಯಾವ ಟೆನೆಂಟ್ಸ್ ಅಂದ್ರೆ ಏನು? ಅಸ್ವತಂತ್ರರು ಅಂದ್ರೆ ಅಧೀನರು, ಅವರು ನಿತ್ಯರಾದರು. ಇದು ಎರಡರೊಳಗೂ ಇವರಿಬ್ರು ನಿತ್ಯರಾದ ಮೇಲೆ ಇವರು ಒಳಗಡೆ ಇರ್ತಕ್ಕಂಥ ಭಗವಂತ ನಿತ್ಯರಾಗಿ ಇದ್ದಾನೆ. ಈ ಮಹತ್ವವನ್ನ ಪುರಂದರದಾಸರು ನಿತ್ಯರೊಳು ನಿತ್ಯ ಅಂತ ಹೇಳಿದ್ದಾರೆ ನೋಡಿ. ನಿತ್ಯರೊಳು ಅಂದರೆ ಸಕಲ ಜೀವನೊಳಗೆ ಭಗವಂತನು ನಿತ್ಯನಾಗಿದ್ದಾನೆ, ಅದೇ ನಿತ್ಯರೊಳು ನಿತ್ಯ. ಇದು ಪರಮ ರಹಸ್ಯವಾದ ಶಾಸ್ತ್ರ ಪ್ರಮೇಯ. ಇದನ್ನು ದಾಸರು ನಮಗೆ ಬೋಧಿಸುವ ಮೂಲಕ ನಮ್ಮ ಸಾಧನೆಗೆ ಮೆರುಗು ತೋರಿಸುತ್ತಿದ್ದಾರೆ. ಕ್ವಾಲಿಫೈಯಿಂಗ್ ನಮ್ಮ ಸ್ಟೇಟ್ಮೆಂಟ್. ನಾವೇನೇ ಶಬ್ದ ಇದ್ರೂ ಸಹ ಭಗವಂತ ನಿತ್ಯರೊಳು ನಿತ್ಯ ಅಂತ ಹೇಳಿದ್ರೆ ನಿಮ್ಮ ನಿತ್ಯತ್ವವನ್ನು ನೀವು ಅರ್ಥಂತೆ ಆಗತ್ತೆ. ಇಲ್ಲದ್ರೆ ನೀವು ಜಡದಂತೆ, ನಿಮಗೆ ಜ್ಞಾನ ಬಿದ್ದರೂ ಅದರ ಉಪಯೋಗ ಮಾಡಿಕೊಂಡಿಲ್ಲ, ಆದ್ದರಿಂದ ನೀವು ಜಡಪ್ರಾಯರಾಗುತ್ತೀರಾ. ಭಗವಂತನ ದಶೆಯಿಂದ ನಾವು ನಿತ್ಯರಾಗಿದ್ದೇವೆ ಎಂಬುದು ನಿಶ್ಚಯವಾಗಲು ನಮ್ಮ ಸಾಧನೆಯು ಚುರುಕುಗೊಳ್ಳುವುದು. ನೋಡಿ, ನಾವು ಒಂದು ಯಾತ್ರೆಗೆ ಒಂದು ಟಿಕೆಟ್ ತಗೊಂಡು ಆ ಗಾಡಿ ಹೋಗುವ ಮುಂಚೆ ನಾವು ಹತ್ತಿಕೊಳ್ಳುತ್ತಾರೆ, ಗಾಡಿ ಮುಂದೆ ಚಲಿಸುತ್ತೆ. ನಮ್ಮಲ್ಲಿ ನಮ್ಮ ಮನೆಗೆ ಆ ಗಾಡಿ ಬಂದು ಎತ್ತಿಕೊಂಡು ಹೋಗೋದಿಲ್ಲ. ಇಲ್ಲೆಲ್ಲದಕ್ಕೂ ನಮ್ಮ ಪ್ರಯತ್ನ ಬೇಕು. ಸರಿಯಾದ ಕಾಲದಲ್ಲಿ ಸರಿಯಾದ ನಮ್ಮ ಲಗೇಜ್ ಹೊತ್ತುಕೊಂಡು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಆಸನದಲ್ಲಿ ನಾವು ಕುಳಿತುಕೊಂಡರೆ ಸರಿಯಾದ ಸ್ಥಾನವನ್ನು ನಾವು ಸೇರಿಕೊಳ್ಳಬಹುದು. ಇದು ಎಲ್ಲರಿಗೂ ವಿದಿತವಾಗಿ, ಖಚಿತವಾಗಿ, ನಿಶ್ಚಯವಾಗಿ ತಿಳ್ಕೊಂಡಿದ್ದೀರಾ. ಇದು ಶಾಸ್ತ್ರದಲ್ಲಿ ಮಾತ್ರ ಅಪ್ಲೈ ಮಾಡುತ್ತಿಲ್ಲ, ಅನುಸರಿಸುತ್ತಿಲ್ಲ, ಅನುಭವಿಸುತ್ತಿಲ್ಲ. ಆದ್ದರಿಂದ ನಿಮಗೆ ಅಪೇಕ್ಷಿತವಾದ ಫಲ ದೊರೆಯುತ್ತಿಲ್ಲ. ಪುರಂದರದಾಸರು ಇದನ್ನು ಮನಗೊಂಡು ನಮ್ಮ ಮನಸ್ಸಿಗೆ ಹೇಗೆ ತಿಳಿಯಬೇಕು ಅದರಂತೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡಿದ್ದಾರೆ. ಈ ಒಟ್ಟು ಏನಪ್ಪಾ ಅಂದ್ರೆ ದಿನಗೂಲಿ ನೌಕರನ ಮುಂದೆ ಶಾಶ್ವತ ಕಾರ್ಮಿಕರಂತೆ ತಿಳಿಯಬಹುದು. ನೋಡಿ, ಇಬ್ಬರು ಒಂದು ಕಾರ್ಖಾನೆಯಲ್ಲಿ, ಒಂದು ಜೈಲಿನಲ್ಲಿ, ಒಂದು ಮಹಲ್ಲಿನಲ್ಲಿ, ಒಂದು ದೇವಸ್ಥಾನದಲ್ಲಿ, ಒಂದು ಆಸ್ಪತ್ರೆಯಲ್ಲಿ, ಒಂದು ಮನೆಯಲ್ಲಿ, ಸ್ವರ್ಗದಲ್ಲಾಗಲಿ ನರಕದಲ್ಲಾಗಲಿ ಒಬ್ಬ ನಾಯಕನಾಗಿ ಇರ್ತಾನೆ, ಇನ್ನೊಬ್ಬ ಸೇವಕನಾಗಿ ಇರ್ತಾನೆ. ಇಬ್ಬರೂ ಒಂದೇ ಜಾಗದಲ್ಲಿ ಇರ್ತಾರೆ. ಒಬ್ಬ ನಾಯಕ ವೃತ್ತಿ, ಇನ್ನೊಬ್ಬ ಸೇವಕ ವೃತ್ತಿ. ಇಬ್ಬರೂ ನಿತ್ಯವಾದರೂ ಸಹ ಅವರ ವೃತ್ತಿ ಭೇದ ಬೇರೆ, ಅವರ ಯೋಗ್ಯತಾ ಬೇರೆ, ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಬೇರೆ. ಆದ್ದರಿಂದ ಒಂದೇ ಜಾಗದಲ್ಲಿದ್ದರು, ಒಂದೇ ಡಿಪಾರ್ಟ್ಮೆಂಟ್ಗೆ ಸೇರಿದ್ದರು, ಅವರ ಯೋಗ್ಯತಾ ಬೇರೆ ಬೇರೆನೇ ಆಗಿರುತ್ತೆ. ನಾವು ಇದನ್ನೇ ನಾವು ಚೆನ್ನಾಗಿ ತಿಳ್ಕೊಂಡಾಗ ಭಗವಂತ ಒಂದು ಅಣುವಿನಲ್ಲಿ, ಅಣು ಅನ್ಬರ್ತಕ್ಕಂಥ ಜಡ, ಅಣುವಾದ ಜೀವ, ಜೀವನೊಳಗೆ ಭಗವಂತ ಪರಮಾಣು. ಇದನ್ನೇ ಶ್ರೀ ಪುರಂದರದಾಸರು ನಿತ್ಯರೊಳು ನಿತ್ಯ ಎಂಬತಕ್ಕಂಥ ವಿಶೇಷವಾದ ಗುಣವನ್ನ ನಮಗಾಗಿ ತಿಳಿಸಿದ್ದಾರೆ. ಇದು ಶಾಸ್ತ್ರ ರಹಸ್ಯಗಳ ಪುಂಜಾನುಪುಂಜವಾಗಿ ಹೊಡೆದಿರತಕ್ಕಂಥ ಪ್ರಮೇಯ. ದೊಡ್ಡ ಪ್ರಮೇಯವನ್ನು ಚಿಕ್ಕ ಪದಗಳಿಂದ ಆಲಿಸಿ ನಮಗೆ ಅನುಗ್ರಹಿಸುತ್ತಿರುವ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತೆ ಉಕ್ತಿಂಬಿದೇಮ ಎಂಬ ಶಬ್ದವನ್ನು ಹೇಳುವ ಬಿಟ್ಟು ನಾವು ಏನನ್ನೂ
ಗುರು ಕಾಣಿಕೆಯಾಗಿ ಒಡತಕ್ಕಂಥ ನಮ್ಮ ಯೋಗ್ಯತೆ ಅಲ್ಲ. ಈ ಶಾಸ್ತ್ರ ಪ್ರಮೇಯವನ್ನು ಚೆನ್ನಾಗಿ ತಿಳಿದುಕೊಂಡರೆ ನಮ್ಮ ಮನಃಶುದ್ಧಿಯಾಗಿ, ದೇಹ ಹಗೂರವಾಗಿ, ಸಾತ್ವಿಕ ಜೀವನ ಶುದ್ಧತೆಯಿಂದ ಮೆರುಗು ಬರುತ್ತದೆ. ಈ ಮೆರುಗಿನಿಂದ ಉತ್ತಮ ದೇಹ ಸಂಸ್ಕಾರ ಒದಗಿ ಶುದ್ಧ ಜ್ಞಾನದಿಂದ ಉತ್ತಮ ಲೋಕವನ್ನು ಪಡೆಯಬಹುದು ಎಂಬ ನಿಶ್ಚಿತ ಜ್ಞಾನವೇ ನಿಚ್ಚರಣ ನಿಚ್ಚ ಎಂಬ ಭಗವಂತನ ಮಹಾಮಂತ್ರವಾಗಿದೆ. ಇದನ್ನು ತಿಳಿದು ಆನಂದಿಸೋಣ, ಅಭ್ಯಾಸಿಸೋಣ, ಗುರುಗಳ ದೇವರ ಅನುಗ್ರಹವನ್ನು ಪಡೆಯೋಣ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.